ಬ್ಯಾನ್ ಬೆನ್ನಲ್ಲೇ ರಾಜಕೀಯ ಶುರು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿ ಅಂತಿದೆ ಕಾಂಗ್ರೆಸ್. ವಿಪಕ್ಷ ನಾಯಕರ ಹೇಳಿಕೆ ಅರ್ಥಹೀನ ಎಂದ ಸಿಎಂ. ಪಿಎಫ್ಐ ನಿಷೇಧ ಘೋಷಿತ ತುರ್ತು ಪರಿಸ್ಥಿತಿಯ ಭಾಗ. ಪಿಎಫ್ಐ ಬ್ಯಾನ್ ನಿರ್ಧಾರಕ್ಕೆ ಎಸ್ಡಿಪಿಐ ಕಿಡಿ. ತನಿಖಾ ಸಂಸ್ಥೆಗಳ ದುರುಪಯೋಗ ಅಂತ ಆಕ್ರೋಶ. ಸಮಾಜಘಾತುಕ ಶಕ್ತಿಗಳಿಗೆ ಕಡಿವಾಣ ಹಾಕಲಿ. ಯಾವುದೇ ಸಂಘಟನೆಯಾದರೂ ಕಠಿಣ ಕ್ರಮ ಕೈಗೊಳ್ಳಿ. ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆ. ಕೇರಳದಲ್ಲಿ ಪಿಎಫ್ಐ ಕಾರ್ಯದರ್ಶಿ ಅರೆಸ್ಟ್. ಎಲ್ಲಾ ಕಡೆ ಪೊಲೀಸರು ಇನ್ನಷ್ಟು ಅಲರ್ಟ್. ಮುಂಬೈನಲ್ಲಿ ಪಿಎಫ್ಐ ಕಚೇರಿ ಖಾಲಿ ಮಾಡಿದ ಸದಸ್ಯರು. ಮೈಸೂರಲ್ಲಿ ಕಳೆಗಟ್ಟಿದ ಯುವ ದಸರಾ. ಅಪ್ಪು ಚಿತ್ರೋತ್ಸವಕ್ಕೆ ಪುನೀತ್ ಪತ್ನಿ ಅಶ್ವಿನಿ ಚಾಲನೆ. ಫ್ಯಾನ್ಸ್ ಜೊತೆ ರಾಜ್ಕುಮಾರ ಸಿನಿಮಾ ನೋಡಿದ ಅಶ್ವಿನಿ.